ಪ್ರಯಾಗ್ರಾಜ್ಗೆ ಹೋಗಿದ್ದ ಬೆಳಗಾವಿಯ 5 ಜನ ಮಿಸ್ಸಿಂಗ್ ಆಗಿದ್ದಾರೆ. ಕಾಲ್ತುಳಿತದಲ್ಲಿ ಗಾಯಗೊಂಡು ಇನ್ನೂ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅರುಣ್, ಮಾಧವಿ ಸೇರಿ 5 ಸುಳಿವಿಲ್ಲ. ಮೊಬೈಲ್ ಕೂಡ ಬಂದ್ ಆಗಿದ್ದು ಕುಟುಂಬಸ್ಥರಲ್ಲಿ ಬಹಳ ಆತಂಕ ಮನೆ ಮಾಡ್ತಾ ಇದೆ. ಬೆಳಗಾವಿಯಿಂದ ಖಾಸಗಿ ಬಸ್ನಲ್ಲಿ ಪ್ರಯಾಗ್ರಾಜ್ದ ಕುಂಭಮೇಳ ಸ್ನಾನಕ್ಕೋಸ್ಕರ ಈ 30 ಜನ ಹೋಗಿದ್ರಂತೆ. 30 ಜನರಲ್ಲಿ ಇದೀಗ 5 ಜನ ನಾಪತ್ತೆ ಆಗಿದ್ದಾರೆ. ಅಲ್ಲೇ ಇದ್ದಾರಾ, ಸೇಫ್ ಆಗಿದ್ದಾರಾ, ಏನಾದರೂ ಎಕ್ಸ್ಟ್ರೀಮ್ ಗಾಯಗಳಾಗಿದೆಯಾ, ಯಾವುದ್ರ ಮಾಹಿತಿ ಕೂಡ ಕೊಡೋದಕ್ಕೆ ಯಾರೊಬ್ರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇದು ಕುಟುಂಬವನ್ನ ಕ್ಷಣಕ್ಕೂ ಆತಂಕಕ್ಕೆ ತಳ್ತಾ ಇದೆ. ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ಬಂದಿದ್ದವರು ಕೂಡ ಅಳ್ತಾ ಇದ್ರು. ಅವ್ರ ಹೆಸರುಗಳನ್ನ ಹೇಳ್ತಾ ಇದ್ರು, ಯಾರ್ಯಾರು ಮಿಸ್ಸಿಂಗ್ ಆದ್ರು. ಸ್ವಲ್ಪ ಹೊತ್ತಲ್ಲಿ ಎಲ್ಲವೂ ಕೂಡ ಅದಲು ಬದಲಾಗೋಯ್ತು, ಚೆಲ್ಲಾಪಿಲ್ಲಿ ಆಗೋದ್ವಿ ನಾವು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ನಿರೀಕ್ಷೆ ಅಂತೂ ಇದೆ. ಇವ್ರನ್ನ ಹುಡುಕೋ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾಡಳಿತ ಕೂಡ ಸರ್ವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ ಅಲ್ಲಿಗೆ ಸಂಬಂಧಪಟ್ಟಂತೆ ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಲಾಗಿದೆ. ನೋಡೋಣ, ಈ 5 ಜನರ ಸೇಫ್ಟಿಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಬೆಳಗಾವಿಯ ಭಕ್ತರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 30 ಜನ ತೆರಳಿರುವಂತಹ ಸುದ್ದಿ ನಮಗೂ ಕೂಡ ತಲುಪಿದೆ, ನಮ್ಮ ಗಮನಕ್ಕೂ ಕೂಡ ಬಂದಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಮತ್ತೆ ಟ್ರಾವೆಲ್ ಏಜೆಂಟ್ ಜೊತೆ ಇದ್ದವರು ಮಿಸ್ ಆಗಿದ್ದಾರೆ. ಉತ್ತರ ಪ್ರದೇಶ ಅಧಿಕಾರಿಗಳ ಜೊತೆಗೆ ನಾವು ಕೂಡ ಸಂಪರ್ಕದಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ. ಭಕ್ತರ ಸಂಖ್ಯೆ ಹೆಚ್ಚಾಗಿರೋ ಕಾರಣ ಹುಡುಕೋದು ಸ್ವಲ್ಪ ಕಷ್ಟ ಆಗ್ತದೆ. ಕೋಟಿಗಟ್ಟಲೆ ಜನರಲ್ಲಿ 5 ಜನರನ್ನು ಹುಡುಕೋದು ಸವಾಲಿನ ಕೆಲಸ ಆಗ್ತಾ ಇದೆ. ನಾವು ಎಲ್ಲ ಸಹಾಯ ಮಾಡ್ತೀವಿ, ನಿರಂತರವಾಗಿ ಕಮ್ಯುನಿಕೇಷನಲ್ಲಿ ನಾವು ಇದ್ದೀವಿ ಅಂತ ಹೇಳಿದರು. ಪ್ರಯಾಗ್ರಾಜಲ್ಲಿ ಬೆಳಗಾವಿ ಜಿಲ್ಲೆಗೆ ಸೇರುವಂಥ ಒಂದು 30 ಜನದು ಒಂದು ಸುದ್ದಿ ನಮಗೆ ಬಂದಿದೆ. ಅದನ್ನು ನಾವು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆನೆ ಅವರು ಆ ಟ್ರಾವೆಲ್ ಏಜೆಂಟ್ ಜೊತೆ ಅಲ್ಲಿ ರೀಚ್ ಆದ ನಂತರ ಟ್ರಾವೆಲ್ ಏಜೆಂಟ್ ಜೊತೆ ಇರೋವರು ಮಿಸ್ ಆಗಿದ್ದಾರೆ ಅಂತ ಹೇಳಿದರು. ಬಟ್ ಅದು ಮಿಸ್ಸಿಂಗ್ ಕೇಸ್ ಏನು ಆಗಲಿಲ್ಲ. ಇನ್ನು ಇವತ್ತು ಬೆಳಿಗ್ಗೆ ಆಗಿದೆ. ನಾವು ಯೂಶ್ವಲಿ 24 ಅವರ್ಸ್ ವೆಯ್ಟ್ ಮಾಡ್ತೀವಿ. ಆದರೆ ಇವತ್ತು ಸರಿಸುಮಾರು ಪ್ರಯಾಗ್ರಾಜಲ್ಲಿ ಒಂದು 6 ಕೋಟಿಯಿಂದ 8 ಕೋಟಿ ಜನ ಸೇರೋ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತದೆ. ಮೌನಿ ಅಮಾವಾಸ್ಯ ಈ ನಿಟ್ಟಿನಲ್ಲಿ ನಾವು ಅಲ್ಲಿ ಜಿಲ್ಲಾಡಳಿತ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ನಮ್ಮ IAS ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಹಾಗೂ ಆ ಟ್ರಾವೆಲ್ ಏಜೆಂಟ್ ಸಂಪರ್ಕದಲ್ಲಿ ಇದ್ದೀವಿ. ಜಿಲ್ಲಾಡಳಿತದಿಂದ ಯಾವುದೇ ಅವರಿಗೆ ಸಹಾಯ ಬೇಕಂದ್ರೂ ನಾವು ಮಾಡಲಿಕ್ಕೆ ಸಿದ್ಧಿದ್ದೀವಿ. ಏನು ತೊಂದರೆ ಇಲ್ಲ. ಸ್ವಲ್ಪ ಅಲ್ಲಿ ಜನಸಂದಣಿ ಸಹಜವಾಗಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಹುಡುಕೋದು ಸವಾಲಿನ ಕೆಲಸ. ಬಟ್ ನಿಶ್ಚಯವಾಗಿ ಸಿಗ್ತಾರೆ ಅಂತ ಹೇಳ್ತಾ ಇದ್ರು.